ಫ್ರೆಂಡ್ಸ್, ನಾನೊಂದು ಸಾಂಗ್ ಕಂಡುಹಿಡಿದಿದ್ದೀನಿ, ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ಕೂಲಿಗೆ ಹೋಗು, ಎದ್ದು ಬಟ್ಟೆ ಹಾಕೋ, ಅದಾದ್ಮೇಲೆ ಸ್ನಾನ ಮಾಡಿ ಊಟ ತಿಂದು ಸ್ಕೂಲ್ಗೆ ಓಡು. ಅಲ್ಲಿ ಹೋಗಿ ಹೋಮ್ವರ್ಕ್ ಚೆಕ್ ಮಾಡ್ತಾರೆ, ಅಲ್ಲಿ ಹೊಡಿಸ್ಕೊ. ಅದಾದ್ಮೇಲೆ ಮನೆಗೆ ಬಂದು ಮನೆಯಲ್ಲೂ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಮನೆಯಲ್ಲೂ ಮನೆ ಹೋಮ್ವರ್ಕು ಬರ್ದು ಅದಾದ್ಮೇಲೆ ಟ್ಯೂಷನ್ಗೂ ಹೋಗಿ ಎಲ್ಲ ಕಷ್ಟಪಟ್ಟು ಓದ್ತೀವಿ. ಇಷ್ಟು ಕಷ್ಟಪಟ್ಟು ಓದ್ತೀವಿ. ಮನೆಗೆ ಬಂದು ಮಲ್ಕೊಳ್ಳೋಕ್ಕೂ ಟೈಮ್ ಇಲ್ದರೆ ಪ್ರಾಜೆಕ್ಟು ಚಾಟು ಎಲ್ಲ ಬರ್ಕೊಂಡು ಹೋಗ್ತೀವಿ. ನಮಗೆ ಎಷ್ಟೇ ಕಷ್ಟ ಇರಲಿ, ಯಾರೇ ನಮ್ಮ ಹೋಮ್ವರ್ಕ್ ಬರೆದು ಕೊಡಲ್ಲ. ಆದರೂ ನಾವೇ ಕೈ ನೋವಿಸ್ಕೊಂಡು, ಕೈ ಗಾಯ ಮಾಡ್ಕೊಂಡು, ಕೈಯಲ್ಲಿ ರಕ್ತ ಬರ್ಸ್ಕೊಂಡು ಬರೆಯೋದೇ ಎತ್ತಿ ನಿಲ್ಲೋದು. ಕಷ್ಟಪಟ್ಟು ಬರಿತೀವಲ್ಲ, ಅದು ಎದ್ದು ನಿಲ್ಲೋದು. ಅದು ಫ್ರೆಂಡ್ಸ್, ಎದ್ದು ನಿಲ್ಲೋದು. ಅದಕ್ಕೆ ಚಿಲ್ಡ್ರನ್ಸ್ ಡೇ ಅಂತ ಕಂಡು ಹಿಡ್ದಿರೋದು. ಅರ್ಥ ಆಯ್ತು? ಎದ್ದು ನಿಲ್ತೀವಿ ನಾವು ಯಾವತ್ತು ತಗೋಲ್ಲ ಮಕ್ಕಳು. ನನಗೂ ಎಷ್ಟು ಹೋಮ್ವರ್ಕ್ ಇದೆ. ಮನೇಲಿ ಕಾಪಿ ರೈಟಿಂಗ್ ಬರೀಬೇಕು, ಅದಾದಮೇಲೆ ಸ್ಕೂಲ್ ಹೋಮ್ವರ್ಕ್ಸು ಬರೀಬೇಕು, ಹಾಲಿಡೇ ಹೋಮ್ವರ್ಕ್ಸ್ ಎಲ್ಲ ಬರೀಬೇಕು. ಆದರೂ ನಾನು ಅಳ್ತೀನಿ, ನಾನು ಒಪ್ಕೊತೀನಿ, ನಾನು ಅಳ್ತೀನಿ. ಆದರೂ ಧೈರ್ಯ ಮಾಡ್ಕೊಂಡು ಬರೀತೀವಲ್ಲ, ಅದು ತಾಕತ್ತು. ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟನು ಸ್ವಲ್ಪ. ದೇಶದಲ್ಲಿ ಒಂದೊಂದು ಸೆಕೆಂಡಿಗೂ ಒಂದೊಂದು ಮಕ್ಕಳು ಸಾವಾಗುತ್ತೆ. ದಿನಕ್ಕೆ 2,000 ಮಕ್ಕಳು ಸಾಯ್ತಾರೆ. ಸ್ವಲ್ಪ ಪೇರೆಂಟ್ಸು ಈ ಥರ ಹೆಲ್ಪ್ ಮಾಡೋಕ್ಕಾಗಲ್ವಾ? ನೀವೇ ಯೋಚನೆ ಮಾಡಿ. ನಿಮ್ಮ ಮಕ್ಳದ್ದು ಒಂದೇ ಡೌಟು, ಒಂದು ದಿನ ಆದರೂ ನಿಮಗೆ ಫ್ರೀ ಇರ್ತೀರಾ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಒಂದಿನ ಆದರೂ ನಿಮ್ಮ ಮಕ್ಕಳ ಕಷ್ಟ ಕೇಳ್ತೀರಾ? ನೋಡಿ, ನಿಮ್ಮ ಹತ್ರ ಇದ್ದಿದ್ದು ಒಂದು ಸ್ವಲ್ಪ ಟೈಮ್ಸ್ ಆದರೂ ಸ್ಪೆಂಡ್ ಮಾಡಿ ದಿನಕ್ಕೆ. ಮಕ್ಕಳು ಎಷ್ಟು ಬೇಜಾರಾಗಿರ್ತಾರೆ ಸ್ಕೂಲಿಂದ, ಆ ಮ್ಯಾಮೆಲ್ಲ ಎಷ್ಟು ಟೆನ್ಷನ್ ಕೊಟ್ಟಿರ್ತಾರೆ, ಎಷ್ಟು ಬೇಜಾರಾಗಿರ್ತಾರೆ.